ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಿನಾಥ್ ರೆಡ್ಡಿ ಅವರು ಗ್ರಾಮ ಪಂಚಾಯಿತಿಗಳನ್ನು ನಾಶ ಮಾಡಿ ಅದರ ಸಮಾಧಿ ಮೇಲೆ ಗ್ರೇಟರ್ ಬೆಂಗಳೂರು ಮಾಡ್ತೇನೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ತೀವ್ರವಾಗಿ ಖಂಡಿಸುತ್ತಾ, ನಿಮಗೆ ಈ ಸ್ಥಾನವನ್ನು MLC ಸ್ಥಾನವನ್ನು ಮತ ಕೊಟ್ಟವರು ಯಾರಪ್ಪ ಅತಿ ಹೆಚ್ಚು ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳು. ಇವತ್ತು ಅಂಥ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸವನ್ನು ವಿಧಾನಸೌಧದಲ್ಲಿ ಕಾಂಗ್ರೆಸ್ಸು BJP ಅವ್ರ ಜೊತೆಗೆ ಸೇರಿಕೊಂಡು ನಾವು ಮಾತಾಡಿದ್ದೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಖಂಡಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಂದ ಗೆದ್ದಿದ್ದೀರಾ, ಅವ್ರು ಋಣ ತೀರಿಸ್ಬೇಕಂದ್ರೆ ಪಂಚಾಯಿತಿಗಳನ್ನು ಮುಂದುವರ್ಸೋದಕ್ಕೆ ಮಾಡಿ. ನೀವು ಯಾಕೆ ಕಾಂಗ್ರೆಸ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋಗ್ತೀರಾ? ಹಾಗಾದ್ರೆ ನೀವು ಕಾಂಗ್ರೆಸ್ ಅವ್ರ ಜೊತೆ ಮಿಂಗಲ್ ಆಗಿದ್ದೀರಾ? 243 ಜನ ಮಹಿಳೆಯರು ಇವತ್ತು ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಒಂದು ವೇಳೆ ಗ್ರಾಮ ಪಂಚಾಯಿತಿ ಹೋಗಿ ಪುರಸಭೆ ನಗರಸಭೆ ಬಂದರೆ 40 ಜನ ಕೂಡ ಮಹಿಳೆಯರು ಆಯ್ಕೆ ಆಗಲ್ಲ. ಇವತ್ತು ಆನೇಕಲ್ ತಾಲೂಕಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಸುಮಾರು 1,20,000 ವಿದ್ಯಾರ್ಥಿಗಳು ತಮ್ಮ ಗ್ರಾಮೀಣ ಕೃಪಾಂಕದಿಂದ ವಂಚಿತರಾಗ್ತಾರೆ. ನಿಮಗೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಆ 1,00,000 ಮಕ್ಕಳ ಬದುಕಿಗೆ ನೀವು ಬೆಳಕನ್ನು ಕೊಡಲಿಕ್ಕೆ ತಾಕತ್ತಿದ್ರೆ ನೀವು ಇದಕ್ಕೆ ಕೈ ಹಾಕಿ. ತಾಲೂಕಿನ ಜನತೆಗೆ ಒಂದು ಮನವಿ ಮಾಡ್ಕೊಳ್ತೇನೆ, ನೀವೆಲ್ಲ ಕುರಿಗಳಾಗಿದ್ದೀರಾ, ನಿಮ್ಮನ್ನು ಕಡ್ಕೊಂಡು ತಿಂತವ್ರೆ. ದಯಮಾಡಿ ಹುಲಿಗಳಾಗಿ ನಿಮ್ಮ ಅಧಿಕಾರವನ್ನು ಯಾಕೆ ಬಿಡ್ತೀವಿ? ಆನೇಕಲ್ ತಾಲೂಕಿನ ಜನತೆಗೆ ಹಾಗೂ ಸೂರ್ಯೋದಯ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಮಾಡುವ ನಮಸ್ಕಾರಗಳು. ನಾನು ಈ ದಿನ ಈ ಒಂದು ಸೂರ್ಯೋದಯದ ವಾಹಿನಿಯೊಂದಿಗೆ ಮಾತನಾಡ್ತಕ್ಕಂಥ ವಿಚಾರ ಏನಂದರೆ, ನಿನ್ನೆ ಆನೇಕಲ್ ತಾಲೂಕಿನ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಿನಾಥ್ ರೆಡ್ಡಿ ಅವರು ಗ್ರಾಮ ಪಂಚಾಯಿತಿಗಳನ್ನು ನಾಶ ಮಾಡಿ ಅದರ ಸಮಾಧಿ ಮೇಲೆ ಗ್ರೇಟರ್ ಬೆಂಗಳೂರು ಮಾಡ್ತೇನೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ತೀವ್ರವಾಗಿ ಖಂಡಿಸುತ್ತಾ, ಮಾನ್ಯ MLC ಅವರಿಗೆ ನಂದೊಂದೆರಡು ಕ್ವಶನ್ ಇದೆ. ನಿಮಗೆ ಈ ಸ್ಥಾನವನ್ನು MLC ಸ್ಥಾನವನ್ನು ಮತ ಕೊಟ್ಟವರು ಯಾರಪ್ಪ ಅತಿ ಹೆಚ್ಚು ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳು. ಇವತ್ತು ಅಂಥ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸವನ್ನು ವಿಧಾನಸೌಧದಲ್ಲಿ ಕಾಂಗ್ರೆಸ್ಸು BJP ಅವ್ರ ಜೊತೆಗೆ ಸೇರಿಕೊಂಡು ನಾವು ಮಾತಾಡಿದ್ದೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಖಂಡಿಸ್ತಾ ಇದ್ದೀನಿ. ಮತ್ತು ಎಲ್ಲ ಸಾಮಾನ್ಯ ಜನರು, ನಾಗರಿಕರು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ಸು ಮತ್ತು BJP ಈ ಜನಪ್ರತಿನಿಧಿಗಳು ಒಂದೇ ನಾಣ್ಯದ ಎರಡು ಮುಖಗಳು. ನಿನ್ನೆ ಭಾಳ ಖುಷಿಯಾಗಿ ನಗೆದುಕೊಂಡು ಹೇಳ್ತಾರೆ. ಏನಂತ ನಮ್ಮ ಪ್ರತಿನಿಧಿ ಆದಂಥ ಬಾಬು ಅವರು ಕೇಳ್ತಾರೆ, ಆನೇಕಲ್ ತಾಲೂಕಲ್ಲಿ ಗ್ರಾಮ ಪಂಚಾಯಿತಿಗಳು ಇರ್ತದ, ಪುರಸಭೆ ಆಗ್ತದ ಅಂತ. ಮತ್ತು ಆಯಪ್ಪ ಅರ್ಥ ಮಾಡ್ಕೋಬೇಕು, ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಹೆಂಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೂಡ ಆತನಿಗೆ ಆಗಿಲ್ಲ. ಗ್ರಾಮ ಪಂಚಾಯಿತಿಗಳಂತೂ ಇರಲ್ಲ, ಆದರೆ ಗ್ರೇಟರ್ ಬೆಂಗಳೂರು ಆಗ್ತದ ಇಲ್ಲೋ ಅದನ್ನು ಕೂಡ DCM ಹತ್ರ ಮಾತಾಡಿದ್ರು. ನಾನಾದರೂ ತಮಗೆ ಭಾಳ ಖಾರವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಕೆಲಸ ಏನು ಸ್ವಾಮಿ? ಮಾನ್ಯ ಗೋಪಿನಾಥ್ ರೆಡ್ಡಿ ಅವರೇ, ಇವತ್ತು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ನೀವು ಓಟ್ ಹಾಕಿ ಗೆದ್ದಾದ ಮೇಲೆ ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಎಷ್ಟು ಅನುದಾನವನ್ನು ಕೊಡಿಸಿದ್ದೀರಾ? ನಿಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಆ ಗ್ರಾಮ ಪಂಚಾಯಿತಿಗಳ ಅಳಿವು ಗ್ರಾಮ ಪಂಚಾಯಿತಿಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ನೀವು ಸ್ಥಳೀಯ ಪಂಚಾಯಿತಿಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನೀವು ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ಅದು ಬಿಟ್ಟು ಈ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳಿದ್ರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರಾಜಕೀಯ ಹಿನ್ನೆಲೆ ಇಲ್ಲದವರು ಕೂಡ ಪ್ರತಿನಿಧಿ ಆಗ್ತಕ್ಕಂಥ ಅಧಿಕಾರವನ್ನು ನಾವು ವಿಧಾನ ಪರಿಷತ್ತಲ್ಲಿ ಮಾನ್ಯ ಶಾಸಕರು ಮತ್ತು ನಾವೆಲ್ಲ ಒಟ್ಟುಗೂಡಿ ಕಿತ್ತಾಕ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿದ್ದೀರಾ. ನಿಮಗೇನಾದರೂ BJP ಕಾಂಗ್ರೆಸ್ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಈಗಾಗಲೇ 100 ಹಳ್ಳಿಗಳನ್ನು ನೀವು BBMP ವ್ಯಾಪ್ತಿಗೆ ಸೇರ್ತೀವಿ. ಆ 100 ಹಳ್ಳಿಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ರೋಡ್ ಇಲ್ಲ, ಮನುಷ್ಯನಿಗೆ ಭಾಳ ಮುಖ್ಯವಾಗಿ ಮೂಲಭೂತವಾಗಿರ್ತಕ್ಕಂಥ ರಸ್ತೆ ಮತ್ತು ನೀರನ್ನು ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಮತ್ತು ಈಗಾಗಲೇ ಪಡೆದಿರ್ತಕ್ಕಂಥ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡೋಕ್ಕೋಗಿಲ್ಲ. ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲವು ಪಂಚಾಯಿತಿಗಳಲ್ಲಿ ತಪ್ಪಿರ್ತದೆ, ಒಪ್ಕೊಂತೀನಿ. ಆದರೆ ರಸ್ತೆ ಇರ್ಬೋದು, ಲೈಟ್ ಇರ್ಬೋದು, ಕುಡಿಯೋ ನೀರಿರ್ಬೋದು, ಅಂಗವಿಕಲರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಗ್ರಾಮ ಪಂಚಾಯಿತಿಯ ಅನುದಾನವನ್ನು ಬಳಸಿಕೊಂಡು ಸದ್ಬಳಕೆಯಿಂದ
ಜನರಿಗೆ ಭಾಳ ಹತ್ತಿರವಾಗಿ ಸಿಗ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಪಿ ಡಿ ಒ ಇರ್ಬೋದು, ಪಂಚಾಯತಿ ಚೇರ್ಮನ್ ಇರ್ಬೋದು, ಮೆಂಬರ್ಗಳಿರ್ಬೋದು, ಜನರಿಗೆ ಅವರ ಸಮಸ್ಯೆಗೆ ಬಗೆಹರಿಸ್ತಾರೆ. ನಿಮ್ಮ ಥರ ಗೆದ್ದುಬಿಟ್ಟು ಬೆಂಗಳೂರಲ್ಲಿ ಕೂತ್ಕೊಂಡು ಯಾವುದೋ ಹೌಸಿಂಗಲ್ಲೋ ಅಥವಾ ಗ್ರಾಮ ಪಂಚಾಯತಿಯರೋ ತಾಲೂಕ್ ಪಂಚಾಯತಿಯರೋ ಯಾರೋ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಂದು ಬಿಟ್ಟಿಯಾಗಿ ಮಾಧ್ಯಮದಲ್ಲಿ ಭಾಷಣ ಮಾಡಿ ಹೇಳ್ತಕ್ಕಂಥದ್ದಲ್ಲ. ಹಾಗಾಗಿ ನಿಮ್ಮ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ನಿಮ್ಗೊಂದು 4 ಕ್ವಶನ್ ಹಾಕ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಭಾಗದಲ್ಲಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿಗಳನ್ನೆಲ್ಲ ನೀವು ಗ್ರೇಟರ್ ಬೆಂಗಳೂರು ಮತ್ತೊಂದು ಮಾಡಿ ಮೇಲ್ದರ್ಜೆಗೇರಿಸಿದ್ರೆ ಇವತ್ತು ಆನೇಕಲ್ ತಾಲೂಕಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಸುಮಾರು 1,20,000 ವಿದ್ಯಾರ್ಥಿಗಳು ತಮ್ಮ ಗ್ರಾಮೀಣ ಕೃಪಾಂಕದಿಂದ ವಂಚಿತರಾಗ್ತಾರೆ. ನಿಮಗೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಆ 1,00,000 ಮಕ್ಕಳ ಬದುಕಿಗೆ ನೀವು ಬೆಳಕನ್ನು ಕೊಡಲಿಕ್ಕೆ ತಾಕತ್ತಿದ್ರೆ ನೀವು ಇದಕ್ಕೆ ಕೈ ಹಾಕಿ. 1,20,000 ವಿದ್ಯಾರ್ಥಿಗಳು ಗ್ರಾಮೀಣ ಕೃಪಾಂಕದಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ನರ್ಸಿಂಗಲ್ಲೋ 5% ಅವರಿಗೆ ಸಿಗ್ತಾ ಇದೆ. ಆ ಅಧಿಕಾರವನ್ನು ನಿಮ್ಮ ಕೈಯಲ್ಲಿ ಕೊಡೋಕ್ಕೆ ತಾಕತ್ತಿದ್ರೆ ನೀವು ಮಾಡಿಸಿ. ಒಂದು. ಎರಡನೇದು, ಇವತ್ತು ನೀವು ಅಧಿಕಾರಿಗಳ ಮೇಲೆ ಗ್ರಾಮ ಪಂಚಾಯತಿಗಳಿಗೆ ನನ್ನೊಂದು ಪ್ರಶ್ನೆ, ಇವತ್ತು ಗೆದ್ದೋದ್ಮೇಲೆ ಎಷ್ಟು ಗ್ರಾಮ ಪಂಚಾಯತಿಗಳಿಗೆ ಅನುದಾನವನ್ನು ಕೊಟ್ಟಿದ್ದೀರಿ? ಯಾಕೆ ನಾನು ಒತ್ತಿ ಕೇಳ್ತಾ ಇದ್ದೀನಿ ಅಂದರೆ, ನೀವು ಗೆದ್ದಿದ್ದ ಸ್ಥಳೀಯ ಆಡಳಿತ ಇರ್ತಕ್ಕಂಥ ಸ್ಥಳೀಯ ಪ್ರತಿನಿಧಿಗಳ ಓಟಿನಿಂದ. ಹಂಗಾಗಿ ನಿಮ್ಮ ಕೆಲಸ ಏನಿದ್ರು ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಅನುದಾನವನ್ನು ಕೊಟ್ಟಿದ್ದೀರಾ. ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಪಿ ಡಿ ಒಗಳಿಗೆ ಎಷ್ಟೋ ಸಮಸ್ಯೆ ಇದೆ, ಅದನ್ನು ವಿಧಾನ ಪರಿಷತ್ತಲ್ಲಿ ಚರ್ಚೆ ಮಾಡಿದ್ದೀರಾ. ಇವತ್ತು ಎಷ್ಟೋ ಜನ ವಾಟರ್ ಮ್ಯಾನ್ಗಳು ಪರ್ಮನೆಂಟ್ ಇಲ್ಲ, ಬರೀ 8,000 9,000 ಮಾಡ್ಕೊತಾ ಇದ್ದಾರೆ, ಅವ್ರಿಗೇನೋ ಒಂದು ಉದ್ಯೋಗದ ಬಗ್ಗೆ ಮಾತಾಡಿದ್ದೀರಾ. ಆಮೇಲೆ ಇವತ್ತು ಆನೇಕಲ್ ತಾಲೂಕಲ್ಲಿ ಜ್ವಲಂತವಾಗಿ ಇವತ್ತು ಎಲ್ಲ ಕೆರೆಗಳು ಕಲುಷಿತವಾಗಿದೆ. ಇವತ್ತು ನಮ್ಮ ಮುತ್ತನಲ್ಲೂರು ಕೆರೆ, ಚಂದಾಪುರ ಕೆರೆ, ಯನ್ನಾಗರ ಕೆರೆ ಸಂಪೂರ್ಣ ಕಲುಷಿತವಾಗಿದೆ. ನಿಮಗೆ ಸಾಮಾಜಿಕ ಕಳಕಳಿ ಇದ್ದರೆ, ನಿಮ್ಮ ಸೇವೆ ಏನಾದರೂ ಮಾಡಬೇಕು ಅಂತಿದ್ರೆ ಈ ಕೆರೆಗಳ ಬಗ್ಗೆ ನೀವು ಹೋರಾಟವನ್ನು ಮಾಡಿ, ಕೆರೆಗಳಿಗೆ ಪುನಶ್ಚೇತವನ್ನು ಕೊಡಿ. ಇವತ್ತು ಸಂಪೂರ್ಣ ಪರಿಸರ ಹಾಳು ಮಾಡ್ತಾ ಇದ್ದಾರೆ. ಮತ್ತು ಈ ಭಾಗದಲ್ಲಿ ಭಾಳಷ್ಟು ಜನ ನಿರುದ್ಯೋಗಿ ಯುವಕರಿದ್ದಾರೆ. ನಿಮಗೆ ತಾಕತ್ತಿದ್ರೆ ನಾನು ಇದೇ ಪ್ರಶ್ನೆ ಹೇಳ್ತೇನೆ, ಇವತ್ತು 4 ಕೈಗಾರಿಕಾ ಪ್ರದೇಶಗಳಿದೆ. ಎಲ್ಲ ವಿದ್ಯಾರ್ಥಿಗಳು ಯುವಜನರನ್ನು ಒಂದು ಕಡೆ ಬೃಹತ್ ಉದ್ಯೋಗ ಮೇಳವನ್ನು ನಿಮ್ಮ ನೇತೃತ್ವದಲ್ಲಿ ಮಾಡಿ ಒಂದು ಉದ್ಯೋಗ ಕೊಡಿಸಿ. ಅದನ್ನು ಬಿಟ್ಟುಬಿಟ್ಟು ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧಿಕಾರವನ್ನು ಕಿತ್ತಾಕ್ತಕ್ಕಂಥದ್ದು ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಮಾಡಿದ್ರೆ ಜನಸಂಖ್ಯೆ ಹೆಚ್ಚು ಆದಾಗ ನೀವು ಮಾಡಿ. ಇವತ್ತು ನೆರಳೂರಲ್ಲಿ 20,000 ಇದೆ, ಮಾಡಿ. ಇವತ್ತು ಮುತ್ತನಲ್ಲೂರು, ಅಂಜನಹಳ್ಳಿ, ಬಿಲ್ಲಾಪುರ ಯಾವನ್ರಿ ಅವನ ಯೋಗ್ಯ? ಎಲ್ಲಿಂದ ಎಲ್ಲಿದೆ? 13 ಕಿಲೋಮೀಟ್ರ್ ಆಗುತ್ತೆ. ಇವತ್ತು ಸರ್ಜಾಪುರ ಮತ್ತು ಯಮರೆ ಮತ್ತು ದೊಮ್ಸಂದ್ರ 13ರಿಂದ 14 ಕಿಲೋಮೀಟ್ರ್ ಇದು ನಗರಸಭೆ ಆಗ್ತದೆ. ಇವತ್ತು ಒಣಗನಹಳ್ಳಿ, ತುರಿಜಕ್ನಹಳ್ಳಿ, ಸಮಂದೂರು ಅವೈಜ್ಞಾನಿಕವಾಗಿ ಅಯೋಗ್ಯರು ಮಾಡ್ತಕ್ಕಂಥ ಕೆಲಸ. ಇವತ್ತು ಇಂಡ್ಲುವಾಡಿ ಅಂತ ಗ್ರಾಮ ಪಂಚಾಯತಿ ಇಂದಿಗೂ ಕೂಡ ಕುಗ್ರಾಮವಾದಂಥ ಚೂಡನಲ್ಲಿ ಬಸ್ ಸೌಕರ್ಯ ಇಲ್ಲ, ರಸ್ತೆ ಸೌಕರ್ಯ ಇಲ್ಲ. ಅದನ್ನ ಹೋಗಿ ನೀವು ಪುರಸಭೆ ಮಾಡ್ತಾ ಇದ್ದೀರಿ. ಹಾಗಾಗಿ ನೀವು ಸಂಪೂರ್ಣ ಮತ್ತು ಇದು ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳನ್ನು ನಮ್ಮ ತಾಲೂಕಿನಲ್ಲಿ ನೀವುಗಳು ಜನಪ್ರತಿನಿಧಿಗಳು ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಧಿಕ್ಕಾರ ಇರ್ತದೆ. ಮತ್ತು ಎಷ್ಟೋ ಜನರ ಅಧಿಕಾರವನ್ನು ಕಿತ್ತಾಕ್ತೀರಾ. ನಾನು ಈಗ ತಾನೇ ಒಂದು ಸೆನ್ಸಸ್ ತಗೊಂಡಿದ್ದೀನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 494 ಜನ, ಆನೇಕಲ್ ವಿಧಾನಸಭಾ 20 ಗ್ರಾಮ ಪಂಚಾಯತಿಗಳಲ್ಲಿ 494 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳು 5 ವರ್ಷದಿಂದ ಗೆದ್ದಿದ್ದಾರೆ. ಅದರಲ್ಲಿ ವಿಶೇಷವಾಗಿ 243 ಜನ ಮಹಿಳೆಯರು ಇವತ್ತು ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಒಂದು ವೇಳೆ ಗ್ರಾಮ ಪಂಚಾಯತಿ ಹೋಗಿ ಪುರಸಭೆ ನಗರಸಭೆ ಬಂದರೆ 40 ಜನ ಕೂಡ ಮಹಿಳೆಯರು ಆಯ್ಕೆಯಾಗಲ್ಲ. ಆಮೇಲೆ ರಾಜಕೀಯ ಶೇಲಗಳು ಅಥವಾ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಗುಲಾಮ್ಗಿರಿ ಮಾಡ್ತಕ್ಕಂಥ ಅಥವಾ ಏನೂ ಇಲ್ದಿರೋ ದುಡ್ಡಿರ್ತಕ್ಕಂಥ ಕಾಕ ಹಿಡಿತಕ್ಕಂಥವ್ರಿಗೆ ಮಾತ್ರ ಟಿಕೆಟ್ ಸಿಕ್ತು, ಅವ್ರು ಗೆಲ್ತಾರೆ. ಇವತ್ತು ಸವಿತಾ ಸಮಾಜದವರು ಎಷ್ಟೋ ಜನ ಮೆಂಬರ್ಗಳಾಗಿದ್ದಾರೆ, ತಿಗಳು ಸಮಾಜದವರು ಮೆಂಬರ್ಗಳಾಗಿದ್ದಾರೆ, ದಲಿತರು ವಿಶೇಷವಾಗಿ 100ರಿಂದ 200 ಜನ ದಲಿತರು ಮೆಂಬರ್ಗಳಾಗಿದ್ದಾರೆ. ಮುಂದೆ ಪುರಸಭೆ ಆದರೆ ಇವ್ರು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದುಡ್ಡಿಲ್ಲ. ಇವತ್ತು ಸಣ್ಣದಾಗಿ ಒಂದು ಸಣ್ಣ ಮನೆ ಇರ್ತಕ್ಕಂಥ ಒಂದು ಸೈಕಲ್ ಇರ್ತಕ್ಕಂಥ ಒಂದು ಕೂಡ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಆದರೆ ಪುರಸಭೆ ನಗರಸಭೆಯಲ್ಲಿ ಆಗಬೇಕಂದ್ರೆ ಕೋಟ್ಯಾಂತರ ದುಡ್ಡು ಇರ್ತಕ್ಕಂಥ ಇದು ಸತ್ಯ ಇದು. ಹಾಗಾಗಿ ನಿಮ್ಮಗಳಲ್ಲಿ ನಾನು MLA ಇರ್ಬೋದು, MLC ಇರ್ಬೋದು, ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಅಧಿಕಾರಕ್ಕೆ ಯಾರು ಬರಲ್ಲ. ನಿಮ್ಮ MLC ಗೋಪಿನಾಥ್ ರೆಡ್ಡಿ ಅವ್ರ ತಂಟೆಗೆ ಯಾರೂ ಬರಲ್ಲ, MLA ಶಿವಣ್ಣ ಅವ್ರ ತಂಟೆಗೆ ಯಾರೂ ಬರಲ್ಲ. ನಿಮ್ಮ ಪಾಡಿಗೆ ನೀವು MLA ಕೆಲಸ ಮಾಡಿ, ನಿಮ್ಮ ಪಾಡಿಗೆ ನೀವು MLA ಕೆಲಸ ಮಾಡಿ, MLC ಕೆಲಸ ಮಾಡಿ. ನಿಮ್ಮದು ಏನಾದರೂ ಇದ್ದರೆ ಗ್ರಾಮ ಪಂಚಾಯತಿಗೆ ಅನುದಾನಗಳನ್ನು ಕೊಡಿ. ಈ ಗ್ರಾಮ ಪಂಚಾಯತಿ ಹೆಚ್ಚು ಜನಸಂಖ್ಯೆ ಆದರೆ ಸರ್ಕಾರ ಅದೇ ಕಾಲಕ್ರಮೇಣವಾಗಿ
ಮೇಲ್ದರ್ಜೆಗೆ ಆಗುತ್ತೆ. ಇವತ್ತು ಚಂದಾಪುರದಲ್ಲಿ ಜನಸಂಖ್ಯೆ ಇತ್ತು, ಮೇಲ್ದರ್ಜೆಗೆ ಆಯಿತು. ಬೊಮ್ಮಸಂದ್ರ ಮೇಲ್ದರ್ಜೆಗೆ ಇರ್ತೇವೆ, ಹೆಬ್ಬಗೋಡಿ ಮೇಲ್ದರ್ಜೆಗೆ ಇತ್ತು. ಅಲ್ಲಿ ಒಣಗಿನಲ್ಲಿ ಬಾಡ್ರು, ಸೋಲೂರು, ಆ ಮೆಣಸಿನಲ್ಲಿ ಬಾಡ್ರು, ಸೌಕರ್ಯಗಳಿಲ್ಲ, ಅದು ನಗರಸಭೆನಂತೆ. ಆ ಕಡೆ ಸಂಬಂಧೂರಲ್ಲಿ ತಿಮ್ಸಂದ್ರ ಮೇಲೆ ಬಸ್ ಸೌಕರ್ಯನೇ ಇಲ್ಲ, ನಡ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳೆಲ್ಲನೂ, ಅದು ನಗರಸಭೆ. ಅದು ಆ ಕಲ್ಪನೆ. ಹಾಗಾಗಿ ಈ ಕೆಲಸವನ್ನು ದಯಮಾಡಿ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹಿಂಪಡಿಬೇಕು. ಮತ್ತು ಗಸಗಸಿ ನಗೆದುಕೊಂಡು ಹೇಳ್ತಕ್ಕಂಥ ನಿಮ್ಮ ಆ ಹೇಳಿಕೆ ಇದೆಯಲ್ಲ, ಅದು ತುಂಬ ಶೋಚನೀಯ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜೆ ಕೂಡ ಜನಪ್ರತಿನಿಧಿ ಆಗಬೇಕು ಅಂತ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥದ್ದು. ಮತ್ತು ಈ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತವನ್ನು ಸನ್ಮಾನ್ಯ ದಿವಂಗತ ರಾಜೀವ್ ಗಾಂಧಿ ಅವರ ಕನಸು ಕಾಂಗ್ರೆಸ್ ಸರ್ಕಾರ ಇದೆ. ಆ ಸರ್ಕಾರನ ನಾನು ಕೈ ಮುಗಿದು ಕೇಳ್ತು ಮಾಡ್ತೀನಿ ಮಾನ್ಯ ನಮ್ಮ DCM ಸಾಹೇಬರಲ್ಲಿ. ಏನಂತ ಹೇಳಿದ್ರೆ ರಾಜೀವ್ ಗಾಂಧಿ ಅವರ ಕನಸಿಗೆ ಕೊಳ್ಳಿ ಇಡ್ತಕ್ಕಂಥ ನಿಮ್ಮ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ. ಅದನ್ನು ದಯಮಾಡಿ ಬಿಡಿ. ಇವತ್ತು 200 ಜನ 240 ಜನ ಮಹಿಳೆಯರು ಈ ಸೂರ್ಯೋದಯದಲ್ಲಿ ನೋಡ್ತಾ ಇರ್ತಕ್ಕಂಥ ಮಹಿಳೆಯರು ಇವತ್ತು ಇನ್ನೊಂದು 5 ವರ್ಷಕ್ಕೆ 500 ಜನ ಮಹಿಳೆಯರು ಹೊರಗಡೆ ಬರ್ತಾರೆ. ನಿಮ್ಮ ಅಧಿಕಾರ ಎಲ್ಲ ಕಟ್ಟುತ್ತಾ ಹೋಗ್ತದೆ, ಮಹಿಳಾ ಸಂಘಗಳು ಹೋಗ್ತದೆ. ಸ್ಥಳೀಯ ನಾನು ಈಗಾಗಲೇ 2 ಬಾರಿ ನಮ್ಮ ವಿಜಯಕುಮಾರ್ ಅವರು, ಮಹೇಶ್ ಅವರು, ನಾವೆಲ್ಲ ಕೂಡ 2 ಬಾರಿ ಹೇಳಿದ್ವಿ. ಒಂದು ವೇಳೆ ಇದು ಮೇಲ್ದರ್ಜೆಗೇರಿಸಿದ್ರೆ ಸ್ಥಳೀಯವಾಗಿ ರೈತರಿಗೆ ಸಮಸ್ಯೆ ಆಗುತ್ತೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾಲಕ್ರಮೇಣ ಮಾಯವಾಗ್ತದೆ. ಇವತ್ತು ಚಂದಾಪುರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇಲ್ಲ, ಬೊಮ್ಮಸಂದ್ರದಲ್ಲಿ ಇಲ್ಲ, ಹೆಬ್ಬಗೋಡಿ ಇಲ್ಲ. ಯಾಕಂದರೆ ನಗರೀಕರಣ ಆದ ತಕ್ಷಣ ಅವೆಲ್ಲವೂ ಕೂಡ ನಶಿಸಿ ಹೋಗ್ತದೆ. ಇವತ್ತು ಭಾಳ ಜನ ದೊಡ್ಡ ದೊಡ್ಡ ಏನು ಸಭೆ ಸಮಾರಂಭಗಳು ಯಾವುದಪ್ಪ ಅಂತ ಹೇಳಿದ್ರೆ ರೇಷ್ಮೆ ಬೆಳೆಗಾರರ ಸಂಘ, ವ್ಯವಸಾಯೋತ್ಪನ್ನ ಸಹಕಾರ ಸಂಘ, ಏನು ಗ್ರ್ಯಾಂಡಾಗಿ ದೊಡ್ಡ ದೊಡ್ಡ ಹಾರಗಳು ಹಾಕ್ಕೊಂಡು ಸನ್ಮಾನ ಸಮಾರಂಭಗಳು ಮಾಡ್ತೀರಾ. ನಿಮ್ಮೆಲ್ಲ ಸನ್ಮಾನ ಸಮಾರಂಭಗಳು ಪುರಸಭೆ ನಗರಸಭೆ ಆದರೆ ಅದಕ್ಕೆಲ್ಲ ದಿಕ್ಕು ಜೀರೋ ಆಗ್ತದೆ. ಇವತ್ತು ಸ್ಥಳೀಯ ಮಟ್ಟದಲ್ಲಿ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ದೊಡ್ಡ ಹುನ್ನಾರ ಆಗಿದೆ. ಆಮೇಲೆ ಭಾಳ ಜನ ಅರ್ಥ ಮಾಡ್ಕೊಳ್ಳಿ, ಇವತ್ತು ಇಡೀ 30 ಜಿಲ್ಲೆನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ, ಇವತ್ತು ತುಮಕೂರು ಅಂತ ಜಿಲ್ಲಾ ಕೇಂದ್ರದಲ್ಲಿ ಒಂದು ನಗರಸಭೆ 2 ಪುರಸಭೆ ಇದೆ. ಜಿಲ್ಲೆಗೆ ಹೇಳ್ತಾ ಇದೆ. ಚಿಕ್ಕಮಗಳೂರು ಅಂತ ದೊಡ್ಡ ಫೇಮಸ್ ಜಿಲ್ಲೆಯಲ್ಲಿ 1 ನಗರಸಭೆ 2 ಪುರಸಭೆ. ಆದರೆ ಆನೇಕಲ್ ತಾಲೂಕಲ್ಲಿ, ನಾನು ಜಿಲ್ಲೆ ಅಲ್ಲ ತಾಲೂಕಲ್ಲಿ ಈಗಾಗಲೇ 1 ನಗರಸಭೆ ಇದೆ, 4 ಪುರಸಭೆ ಇದೆ. ಸಾಕ್ರೆ ಅದನ್ನು ಹೊರತುಪಡಿಸಿ ಮತ್ತೆ 3 ನಗರಸಭೆ 5 ಪುರಸಭೆಗಳನ್ನು ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಗೋಪಿನಾಥ್ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೇನೆ, ನೀವು ಇನ್ನು ಮುಂದೆ ಹೇಳಿಕೆಗಳನ್ನು ಕೊಡಬೇಕಾದ್ರೆ ದಯಮಾಡಿ ಗ್ರಾಮ ಪಂಚಾಯತಿ ಮೆಂಬರ್ಗಳಿಂದ ಗೆದ್ದಿದ್ದೀರಾ, ಅವ್ರು ಋಣ ತೀರಿಸ್ಬೇಕಂದ್ರೆ ಪಂಚಾಯತಿಗಳನ್ನು ಮುಂದುವರ್ಸೋದಕ್ಕೆ ಮಾಡಿ. ನೀವು ಯಾಕೆ ಕಾಂಗ್ರೆಸ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋಗ್ತೀರಾ? ಹಂಗಾದ್ರೆ ನೀವು ಕಾಂಗ್ರೆಸ್ ಅವ್ರ ಜೊತೆ ಮಿಂಗಲ್ ಆಗಿದ್ದೀರಾ? ನಗೆದುಕೊಂಡು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರ ಜೊತೆ ಶಾಸಕರದು ನಂದು ಒಂದು. ಮತ್ತೆ ನೀವು ಯಾಕ್ರಿ ಈ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರಿಗೆ BJP ಕಾಂಗ್ರೆಸ್ ಅಂತ ಹೊಡೆದಾಡ ಬಿಟ್ಬಿಟ್ಟು ಮಜಾ ನೋಡ್ಕೊಂಡು ನೀವು ಮಾತ್ರ ಅಲ್ಲಿ ಎಲೆಕ್ಟೆಡ್ ಆದಮೇಲೆ ಏಕಾಏಕಿ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕಾರ್ಯಕರ್ತರ ಮನಸ್ಸನ್ನು ಯಾಕೆ ಕೆಡಿಸ್ತಾ ಇದ್ದೀರಿ? ಹಾಗಾಗಿ ನೀವು ಒಳ್ಳೆ ವಿಚಾರವಂತರಿದ್ದೀರಿ, ವಿದ್ಯಾವಂತರಿದ್ದೀರಾ. ನಿಮ್ಮ ಕಿವಿ ಕಚ್ಚಿರ್ತಕ್ಕಂಥ ಕೆಲವು ಅಯೋಗ್ಯರಿಗೆ ಬುದ್ಧಿ ಕಲಿಸಿ ಈ ತಂಟೆಗೆ ಹೋಗಬೇಡಿ. ಆಮೇಲೆ ಇದು ಟೋಟಲಿ ಅವೈಜ್ಞಾನಿಕವಾಗಿದೆ. ನಾನು ಕೂಡ ಈ ಭಾಗದಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ಕೇವಲ ಮಾಧ್ಯಮದಲ್ಲಿ ಮಾತ್ರ ಪ್ರಚಾರವನ್ನು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾನು ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ಭಾಳ ಇಂಥದ್ದು ಕಾನೂನಾತ್ಮಕವಾಗಿ ದಾಖಲೆಗಳ ಮುಖಾಂತರವಾಗಿ ಸರ್ಕಾರದ ಮಟ್ಟದಲ್ಲಿ ನಾನು ಕೂಡ ಒಂದು ಹೋರಾಟದಲ್ಲಿ ಜಯ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದರೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ತಾಲೂಕಿನ ಜನತೆಗೆ ಒಂದು ಮನವಿ ಮಾಡ್ಕೊಳ್ತೇನೆ, ನೀವೆಲ್ಲ ಕುರಿಗಳಾಗಿದ್ದೀರಾ, ನಿಮ್ಮನ್ನು ಕಡ್ಕೊಂಡು ತಿಂತವ್ರೆ. ದಯಮಾಡಿ ಹುಲಿಗಳಾಗಿ ನಿಮ್ಮ ಅಧಿಕಾರವನ್ನು ಯಾಕೆ ಬಿಡ್ತೀರಾ? ಯಾರ್ಯಾರೋ ಬಂದು ಏನೇನೋ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನಿವತ್ತು ಭಾಳ ನೋವಿನಿಂದ ಈ ಒಂದು ಸೂರ್ಯೋದಯದಲ್ಲಿ ಅವರು ಬೈಟ್ ಕೊಟ್ಟಿದ್ದರು, ಅದಕ್ಕೆ ನಾನು ಅವರನ್ನು ಕರೆದು ಇವತ್ತು ಸಾರ್ವಜನಿಕರಿಗೆ ಈ ವಿಚಾರವನ್ನು ಹಂಚಬೇಕು. ಮತ್ತು ಇವರು MLC ಅವರ ಅಧಿಕಾರಾವಧಿಯನ್ನು ಬಿಟ್ಟು, ಅಧಿಕಾರ ಕ್ಷೇತ್ರವನ್ನು ಬಿಟ್ಟು ಯಾರು ಅಧಿಕಾರವನ್ನು ಕೊಟ್ಟು ಯಾರು ಏಣಿ ಹಾಕ್ತಿದ್ರೋ ಏಣಿಯನ್ನು ಒದಿತಕ್ಕಂಥ ಕೆಲಸವನ್ನು ನೀವು ಮಾಡಬೇಡಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡು ನನ್ನ 2 ವಿಚಾರಗಳಿಗೆ ವಿದಾಯವನ್ನು ಹೇಳ್ತೇನೆ. ಮತ್ತೊಮ್ಮೆ ಆನೇಕಲ್ ತಾಲೂಕಿನ ಜನತೆ ಈ ಗ್ರಾಮ ಪಂಚಾಯತಿಗಳ ಬಗ್ಗೆ ಈಗಾಗಲೇ ಪುರಸಭೆಗಳು ಆಗಿರ್ತಕ್ಕಂಥ ಕಡೆ ಚರ್ಚೆ ಮಾಡಿರಿ, ಇಲ್ಲ ಒಂದು ಕಡೆ ವೇದಿಕೆ ಕಲ್ಪಿಸಿ ಬರ್ತೀವಿ, ಚರ್ಚೆ ಮಾಡಿ ಒಂದು ಪೂರಕವಾಗಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರಿಗಿರ್ತಕ್ಕಂಥವ್ರು ಡಿಸ್ಕ್ರೈಬ್ ಮಾಡಬೇಡ್ರಿ. ಇದು ಯಾವುದೇ ಕಾರಣಕ್ಕೂ ಇವ್ರು ಯಾರೋ ಒಂದು 2-3 ಸೇರ್ಕೊಂಡು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಸರ್ಕಾರ ಮಾನದಂಡಗಳನ್ನು ರೂಪಿಸ್ಕೊಂಡಿದೆ, ಆ ಮಾನದಂಡಕ್ಕೆ ಎಲ್ಲವೂ ವಿರುದ್ಧವಾಗಿದೆ. ಒಂದು ವೇಳೆ ಇವರು ಸರ್ಕಾರದ ಮಾನದಂಡಕ್ಕೆ ವಿರುದ್ಧವಾಗಂದರೆ ನ್ಯಾಯಾಲಯ ಇದ್ದೇ ಇರ್ತದೆ.
ನಮಗೆ ನ್ಯಾಯಾಲಯದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಮುಂದೆ ನ್ಯಾಯದ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ಪ್ರತಿನಿಧಿಗಳಿಗೆ ತುಂಬ ವಂದನೆಗಳು.